ಸ್ಥಳ ವಾಸ್ತು ಮಾಡಿಸೋಕ್ಕಿಂತ ಮುಂಚೆ ನಾವು ಒಂದು ಇಲೆಕ್ಟ್ರಿಕಲ್ ಮೋಟರ್ ವೆಂಡಿಂಗ್ ಶಾಪ್ ಇತ್ತು. ನಾವು ಕೆಲಸಾರ ಬರ್ತಿದ್ವಿ ರೀ. ಕೆಲಸ ಮಾಡ್ರೂ ನಾವು ಸರಿಯಾಗಿ ರೈತರು ದುಡ್ಡು ಕೊಡ್ತಿದ್ದಿಲ್ಲ. ದುಡ್ಡು ಕೊಟ್ಟರು ನಮ್ಮ ಕೈಗೆ ಹತ್ತಿದ್ದಿಲ್ಲ ಅವು. ಆಮೇಲೆ ಸ್ವಲ್ಪ ಕಂತುವಾಗಿ ಕೊಡೋರು, ಇದು ಮಾಡೋರು. ಆಮೇಲೆ ನಮ್ಗೆ ದುಡ್ಡು ಉಳಿತಿದ್ದಿಲ್ಲ. ಮೋಟರ್ ವೈಂಡಿಂಗ್ ಮಾಡಿ ಸ್ವಲ್ಪ ಕಾಡ್ತಿದ್ವು ರೀ ಅವು. ಯಾವುದೇ ಒಂದು ಸಮಸ್ಯೆ ಆಗಿ ಯಾವುದೋ ಒಂದು ರೀತಿಯಿಂದ ಲೈನ್ ಫಾಲ್ಟ್ ಅದನ್ನು ಹೊಳ್ಳ ಮಳೆ ದಗದ ಮಾಡಿ ಕೊಡೋದ್ರಿಂದ ನಮಗೂ ಲಾಸ್ ಆಕೈತ್ರಿ. ಅದು ಟೈಮು ವೇಸ್ಟ್ ಆಕೈತ್ರಿ. ಆಮೇಲೆ ದುಡ್ಡು ನಮ್ಗೆ ಉಳಿತಿದ್ದಿಲ್ಲ. ಯಾಕಂದ್ರೆ ಅದ ಖರ್ಚಿನಾಗ ನಾವು ಮಾಡಿ ಕೊಡ್ಬೇಕಾಗಿತ್ತು ರೈತರಿಗೆ. ಇದು 4-5 ವರ್ಷದಿಂದ ಈ ರೀತಿಯ ಸಮಸ್ಯೆ ನಮಗೆ ಕಾಡೈತ್ರಿ. ಸ್ಥಳ ವಾಸ್ತು ಮಾಡಿದ ಒಂದು 3 ರಿಂದ 8 ತಿಂಗಳು ಅವ್ರು ಟೈಮ್ ಕೊಟ್ಟಿದ್ರಿ. ಅಷ್ಟರೊಳಗೆ 3 ತಿಂಗಳ ತನಕ ಏನು ಅನ್ನಿಸ್ಲಿಲ್ಲ ರೀ. 3 ತಿಂಗಳ ನಂತರ ನಮಗೆ ಒಳ್ಳೇದಾಗತ್ತಿತ್ತು. ಎಲ್ಲ ಕಸ್ಟಮರು ಜಾಸ್ತಿ ಬರಾಕತ್ರು. ಆಮೇಲೆ ಮೋಟ್ರ್ ಏನೋ ವೈಂಡಿಂಗ್ ಮಾಡ್ತಿದ್ವಿ ನಾವು, ಅವಾಗ ದುಡ್ಡು ಎಲ್ಲ ಕರೆಕ್ಟಾಗಿ ಬರಾಕೈತು. ಹಂಗೆ ನಾವು ಸ್ವಲ್ಪ ಅಂಗಡಿಯಾಗ ಮಟರ್ಲ ಅವು ಇವು ಹಾಕಾಕತ್ತೀವಿ. ಈಗ ಡೈಲಿ ಇಲ್ಲಾಂದ್ರೂ ಒಂದು ಮೋಟ್ರ್ ಬರ್ತದೆ ನಮ್ಗೆ. ಇಲ್ಲಿ ಯಾವ ಮೋಟ್ರೂ ಕಾಣಂಗಿಲ್ಲ, ದುಡ್ಡು ಸರಿಯಾಗಿ ವಸೂಲಿ ಆಗ್ತದೆ. ಆಮೇಲೆ ನಾವು ಅದನ್ನ ಬಂಡವಾಳ ಹಾಕಿಸಿಂದ ಸ್ವಲ್ಪ ಮಟೀರಿಯಲ್ ಅದು ಇದು, ಆಮೇಲೆ ಸ್ಟಾರ್ಟರ್ ಫ್ಯೂಸ್ ಅವು ಎಲ್ಲ ಇಲೆಕ್ಟ್ರಿಕಲ್ ರೈತರಿಗೆ ಬೇಕಂತ ಸಾಮಾನು ತಂದಿಟ್ಟಿವು. ಆಮೇಲೆ ಹಂಗೆ ಇಂಪ್ರೂವ್ಮೆಂಟ್ ಆಗೋಟಿಗೆ ನಾವು ಡೀಲರ್ಶಿಪ್ಪು ತೊಗೊಂಡಿವು. ವೈರ್ದ ಉತ್ಪಾದನೆ ಹೆಚ್ಚಾಗತೈತ್ರಿ, ಹಣನೂ ಉಳಿಯಾಗತೈತಿ. ಗುರೂಜಿಗೆ ನಾವು ನಮಸ್ಕಾರ ಮಾಡ್ತೀವಿ.